ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೀಶ್ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಹಾಸನಲ್ಲಿ ಹಾಸನಾಂಬ ದೇವಸ್ಥಾನ ಓಪನ್ ಇರೋದ ಕಾರಣ ಹಾಸನಲ್ಲಿ ತೋಟಗಾರಿಕೆ ಇಲಾಖೆ ಕಡೆಯಿಂದ ಫಲಪುಷ್ಪ ಪ್ರದರ್ಶನನ ಏರ್ಪಡಿಸಿದ್ದಾರೆ. ಹಾಗೆಯೇ ಒಂದೊಂದು ಕೂಡ ಕಣ್ಮನ ಸೆಳೆಯೋ ಥರ ಇದೆ ಫ್ಲವರ್ ಡೆಕೋರೇಷನ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಸನಲ್ಲಿ ಮಾಡ್ತಾ ಇರ್ತಾರೆ, ಬಟ್ ಈ ವರ್ಷ ಇನ್ನೂ ಸ್ಪೆಷಲಾಗಿ ಮಾಡಿದ್ದಾರೆ. ಹಾಗೆಯೇ ಹಾಸನಾಂಬ ಗರ್ಭಗುಡಿನ ಕೂಡ ಫ್ಲವರ್ ಡೆಕೋರೇಷನಲ್ಲಿ ಮಾಡಿದ್ದಾರೆ. ಹಾಗೆಯೇ ನೋಡಿ ಈ ಫ್ಲವರ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ಮಡಿಕೆಯನ್ನು ಥರ ಇಟ್ಟು ಅದರಲ್ಲಿ ಹೂವು ಬಿಡೋ ಥರ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಅಲ್ಲಿ ಪ್ರತಿಯೊಂದು ಹೂವಾಗಿರ್ಬೋದು, ಗಿಡಗಳಾಗಿರ್ಬೋದು ಸಖತ್ತಾಗಿದೆ. ಹಾಗೆ ನನ್ನ ಫೇವ್ರೇಟ್ ಆಗಿರುವಂಥ ರಾಧಾಕೃಷ್ಣ ಕೂಡ ಇಲ್ಲಿದ್ದಾರೆ. ರಾಧಾಕೃಷ್ಣ ಮಧ್ಯದಲ್ಲಿ, ಆ ಮರದ ಮಧ್ಯದಲ್ಲಿ ನಿಲ್ಲಿಸಿ ಹಿಂದೆಲ್ಲ ತುಂಬಾ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ರಾಧಾಕೃಷ್ಣ. ಅದರಲ್ಲೂ ನನಗಂತೂ ಕೇಳಬೇಕಾ, ನಂಗೆ ಸಖತ್ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ಇನ್ನು ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿಲ್ಲ ದಯವಿಟ್ಟು ಹೋಗಿ. ಇದು BM ರೋಡಲ್ಲಿ ಇರೋದು, ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಇದೆ. ಈ ಫ್ಲವರ್ ಡೆಕೋರೇಷನ್ನ ಅರೇಂಜ್ ಮಾಡಿದ್ದಾರೆ. ನಾಳೆ ಒಂದೇ ದಿನ ಇರೋದು, ಸೊ ಹಾಗಾಗಿ ಎಲ್ಲರೂ ಇವತ್ತು ಅಥವಾ ನಾಳೆನೇ ಹೋಗಿ ಆಯಿತಾ. ನಾಳೆ ಸಂಜೆವರೆಗೂ ಇರುತ್ತೆ. ಹಾಗೆಯೇ ಹಳೆ ಕಾಲದ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು ನೋಡಿದ್ದೀರಲ್ವ ಹಳೆ ಫಿಲ್ಮಲ್ಲೆಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದನ್ನೆಲ್ಲ ಹಂಗೆ ಶೋಗೆ ಅಂತ ಇಟ್ಟಿದ್ದಾರೆ ಆಯಿತಾ. ಪ್ರತಿಯೊಂದು ಕೂಡ ಏನಾದರೂ ಒಂದು ಮನುಷ್ಯನಿಗೆ ಅರ್ಥ ಆಗೋವಂಥದ್ದು ಇಲ್ಲಿ ಫೆಸಿಲಿಟೀಸ್ನ ಮಾಡಿ ಇಟ್ಟಿದ್ದಾರೆ. ಅಂದರೆ ಏನಾದರೂ ಒಂದು ಉದಾಹರಣೆ, ಏನಾದರೂ ಒಂದು ಕಸ ಹಾಕೋದಿರ್ಬೋದು ಅಥವಾ ಬೇರೆ ಥರ ಈ ಥರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡಿ ಹಳೆಯ ಕಾಲದ ಬೈಕ್ಗಳಿವೆಲ್ಲ. ನನಗಂತೂ ಸ್ಕೂಟಿ ಮೇಲೆ ಕೂತ್ಕೋಬೇಕು ಅನಿಸುತ್ತೆ ಆಯಿತಾ. ಹಾಗೆಯೇ ಕಾರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈ ಹಳೆ ಕಾಲದ ಕಾರ್ಗಳನ್ನೆಲ್ಲ ಇಲ್ಲಿ ಶೋಗೆ ಅಂತ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತಿದೆ ಈ ವರ್ಷ. ಅಂದರೆ ಹೋದ ವರ್ಷಕ್ಕಿಂತ ಬೆಟರ್ ಅಂತ ಅನ್ಕೋಬೋದು ಈ ಸಾರಿ. ಅಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ನ ಮಾಡಿದ್ದಾರೆ. ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಹಾಸನಾಂಬ ದೇವಸ್ಥಾನದ್ದು ಪ್ರತಿಮೆಯನ್ನು ಹೂವಲ್ಲಿ ಕೂಡ ಮಾಡಿದ್ದಾರೆ. ಹಾಗೆಯೇ ಗಣಪತಿ ಆಗಿರ್ಬೋದು ಮತ್ತು ನಂದಿ ಆಗಿರ್ಬೋದು ಪ್ರತಿಯೊಬ್ಬರನ್ನು ಹೂವಲ್ಲಿ ಅಲಂಕಾರನ ಮಾಡಿದ್ದಾರೆ. ಇವತ್ತೇ ಲಾಸ್ಟು ಮತ್ತು ನಾಳೆ ಸಂಜೆವರೆಗೂ ಇರುತ್ತಾಯ್ತಾ, ಅಷ್ಟೇ ಇರೋದು. ಮತ್ತು ಇದು ಡೇಟು ಮುಗಿದೋಗ್ತದೆ, ಯಾಕೆಂದರೆ ಫ್ಲವರ್ ಎಲ್ಲ ತೆಗೆದುಬಿಡ್ತಾರೆ. ಆಲ್ರೆಡಿ ಎಲ್ಲ ಬಾಡೋಗೋ ಥರ ಆಗ್ತಿದೆ ಅಂತ ಏನೋ ಒಂದು ರೀಸನ್ ಇರ್ಬೋದು. ಸೊ ನಾಳೆ ಎಲ್ಲ ರಿಮೂವ್ ಮಾಡ್ತಾರೆ ಆಯಿತಾ. ಹಾಗಾಗಿ ಎಲ್ಲ ತುಂಬ ಜನ ಇದ್ದರು ಮಾತ್ರ. ನಾವು ಹೋದಾಗ ಸಿಕ್ಕಾಪಟ್ಟೆ ಮಳೆ ಕೂಡ ಇತ್ತು ಆಯಿತಾ. ಆದರೂ ಕೂಡ ಹೆಂಗೋ ಹೋದ್ವಿ. ಹಾಗೆಯೇ ಡಾಕ್ಟರ್ MH ಮರಿಗೌಡ ಅವರ ತೋಟಗಾರಿಕೆಯ ಪಿತಾಮಹ ಕೂಡ ಇವರು. ಅವರನ್ನು ಕೂಡ ಅವ್ರ ಸ್ಟ್ಯಾಚ್ಯೂನ ಇಲ್ಲಿ ಎಂಟ್ರೆನ್ಸಲ್ಲಿ ಈಗ ಹೋಗ್ತಾನೆ ಅಲ್ಲಿ ಅವರ ಪ್ರತಿಬಿಂಬನ ಅಲ್ಲಿ ಇಟ್ಟಿದ್ದಾರೆ ಆಯಿತಾ. ಸೊ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋದು. ಇನ್ನು ತುಂಬ ವ್ಯವಸ್ಥೆಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ನ. ಸೊ ನೀವು ಕೂಡ ಯಾರೆಲ್ಲ ಹಾಸನಲ್ಲಿ ಇರೋರು BM ರೋಡಲ್ಲಿ ಇರುವಂಥ ಸಿಲ್ವರ್ ಜುಬ್ಲಿ ಪಾರ್ಕಿಗೆ ಬಂದು ಈ ವಿಸಿಟ್ನ ಮಾಡ್ಬೋದು, ಫ್ಲವರ್ ಡೆಕೋರೇಷನ್ ಅಂತ ಹೇಳ್ತಿದ್ದೀನಿ. ಹಾಗೆ ಮುಂದೆ ಹೋಗ್ತಾ ನಿಮಗೆಲ್ಲನೂ ಗೊತ್ತಾಗುತ್ತೆ. ಸೊ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಹೈಪನ ಆಪ್ಷನ್ ಇರುತ್ತೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ಮತ್ತು ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ ಇದು ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ಬಾತುಕೋಳಿ ಥರ ಎಲ್ಲ ಬಾಟಲಲ್ಲಿ ಮಾಡಿರೋವಂಥದ್ದು. ನೋಡಿ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಫ್ಲವರ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ಲವರ್ ಎಲ್ಲ. ನನಗದು ತುಂಬಾ ಇಷ್ಟ ಆಯಿತು. ಪ್ರತಿಯೊಂದೂ ಹಾಗೆಯೇ ಗೊರೂರು ಡ್ಯಾಮ್ ಆಗಿರ್ಬೋದು ಅದನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನೋಡಿ ಇದೆಲ್ಲ ಗೊರೂರು ಡ್ಯಾಮ್ ಥರ ಫ್ಲವರಲ್ಲೇ ಮಾಡಿದ್ದಾರೆ. ಸಖತ್ ಚೆನ್ನಾಗಿದೆ. ಹಾಗೆ ಮುಂದೆ ಹೋಗ್ತಾ ನಿಮಗೆ ರೇಷ್ಮೆ ಹುಳು ತಯಾರಿಕೆದಾಗಿರ್ಬೋದು, ಅದರ ಗೂಡಾಗಿರ್ಬೋದು, ಅದರಿಂದ ತಯಾರು ಮಾಡುವಂಥ ರೇಷ್ಮೆ ಸೀರೆದ್ದು ಹೆಂಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಕೃತಿ ಉಳಿಸೋದು ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಅದನ್ನೆಲ್ಲ ಓದ್ಕೊಂಡು ನೀಟಾಗಿ ಹೋಗ್ಬೇಕಾಗತ್ತಾಯ್ತಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ, ಓಕೆನಾ. ಹಾಗೆ ನಮಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಶಿವ ಇರಿಗೇಷನ್ ಅಂತ ಮಾಡಿದ್ದಾರೆ. ಅಂದರೆ ನಂದಿ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಹಾಸನಾಂಬದು ಸ್ಟ್ಯಾಚು ಕಾಣಿಸುತ್ತೆ, ದೇವಸ್ಥಾನದ ಗರ್ಭಗುಡಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆಂದ ಮಾಡಿದಾರಲ್ವ. ಈ ಥರನೂ ಮಾಡ್ಬೋದಾ, ಆ ಥರನೂ ಒಂದು ಐಡಿಯಾಸ್ ಇದೆಯಾ ಅಂತ ಒಂದು ತಲೆಯಲ್ಲಿ ಏನೋ ಒಂಥರ ಐಡಿಯಾಸ್ ಬಂದ್ಬಿಡುತ್ತಲ್ವ. ಸೊ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ ಅಲ್ವಾ. ನನಗದು ತುಂಬ ಇಷ್ಟ ಆಯಿತು ಈ ಸಾರಿ ಫ್ಲವರ್ ಡೆಕೋರೇಷನ್ ಮಾಡಿದ್ದು. ಅದರಲ್ಲೂ ಕೂಡ ನಮ್ಮ ಹಾಸನಾಂಬ ತಾಯಿ ಮಾಡಿದ್ದಾರೆ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಶಿವಲಿಂಗನ ಕೂಡ ಮಾಡಿದ್ದಾರೆ. ಸಖತ್ ಚೆನ್ನಾಗಿದೆ ಈ ಸಾರಿ ಅಂತೂ. ಸೊ
ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿಲ್ಲ, ಇವತ್ತೇ ಲಾಸ್ಟ್ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹಿಂದಿನ ದಿವಸ ಹೋಗಿದ್ದು. ಸೊ ಇವತ್ತು ಸಂಜೆ ತನಕನೂ ಇರುತ್ತಾಯ್ತಾ. ಸೊ ಎಲ್ಲರೂ ಬೇಕಾದರೆ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ಇಲ್ಲಿ ಕೂಡ ನಿಮಗೆ ವಿಧ ವಿಧವಾದಂತಹ ತರಕಾರಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಯಾವುದೇ ತರಕಾರಿಗಳಾಗಿರ್ಬೋದು, ಪ್ರತಿಯೊಂದು ಫ್ರೂಟ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಸ್ಟಾಲ್ಗಳಾಗಿ ಇಟ್ಟಿದ್ದಾರೆ. ಬಟ್ ಅದ್ಯಾವುದು ಮಾರಾಟಕ್ಕಿಲ್ಲ, ಹಾಗೆಯೇ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ನೋಡಿ, ಬಾಳೆ, ತೆಂಗು ಮತ್ತು ತೆಂಗಿನಕಾಯಿನಲ್ಲಿ ಬೇರೆ ಬೇರೆ ತಳಿಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆಯೇ ಅಡಿಕೆ ಕೂಡ ಇಟ್ಟಿದ್ದಾರೆ, ಬಾಳೆಗೊನೆ ಇಟ್ಟಿದ್ದಾರೆ, ತೆಂಗಿನ ಸಸಿಗಳನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹಾಗೆಯೇ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಥರ ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಕಾಫಿ ಬೀಜನ್ನು ಕೂಡ ಇಟ್ಟಿದ್ದಾರೆ, ವೆರೈಟಿ ತಳಿಗಳಿರ್ಬೋದು, ಅದೆಲ್ಲವನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಯಾವ ಹೆಸರು ಗೊತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ತೋಟಗಾರಿಕೆ ಇಲಾಖೆಯಿಂದ ಇಷ್ಟೊಂದು ವಸ್ತು ಪ್ರದರ್ಶನಗಳಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ತುಂಬಾ ನೀಟಾಗಿ ಜೋಡಿಸ್ಕೊಂಡು ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ. ಮುಂದೆ ಹೋಗ್ತಾ ಹೋಗ್ತಾ ವೆರೈಟಿ ಆಗಿರೋಂಥ ಫ್ಲವರ್ ಡೆಕೋರೇಷನ್ ಕೂಡ ನೋಡ್ಬೋದು. ಸೊ ಮುಂದೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ ವಿಡಿಯೋನ ನೋಡಿ, ಓಕೆನಾ.
ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಬಾಯ್ ಎಲ್ರಿಗೂ.